ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ಸಾಯಿ ಚರಿತ್ರೆಯ 50ನೇ ಅಧ್ಯಾಯ ಮುಗಿದು ಈಗ ಸಾಯಿಯ ಪ್ರಾರ್ಥನೆ. ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತೇನೆ. सबको अच्छा करे अपना साई भगवान साई चरित्र लास्ट है. अभी प्रार्थना है, आज प्रार्थना करेगी और सब लोग को इसको सुनो. सब लोग को अच्छा होएगा, सबका मनोकामना पूर्ण होएगा, सबको कल्याण होएगा, सबका कष्ट दूर होएगा बोल के मैं ये अध्याय का आज लास्ट का अध्याय का प्रार्थना करती हूँ. हरे कृष्णा कृष्णार्पणमस्तु. साईಯ ಪ್ರಾರ್ಥನೆ. ಸಾಯಿಯ ಪ್ರಾರ್ಥನೆ. ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೆ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಆಗದ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನ ಪಠಿಸಲಿ. ಅವರ ವಿಪತ್ತು ದೂರವಾಗಲಿ, ಅವರಿಗೆ ನಿರಂತರ ಆನಂದ ದೊರೆಯಲಿ ಎಂದು ಸಾಯಿಯವರಿಂದ ಪ್ರಾರ್ಥಿಸೋಣ. ಸಾಯಿಯವರಲ್ಲಿ ನಾವು ಪ್ರಾರ್ಥಿಸೋಣ. ಗುರುದೇವ್ ಭಗವಾನ್ ಕಿ ಜೈ. ಪಠಣದ ಫಲ. ಪವಿತ್ರವಾದ ಗೋದಾವರಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥರ ಸಮಾಧಿ ದರ್ಶನ ನಂತರ ಈ ಸಚ್ಚರಿತ್ರೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ. ಶುಚಿರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥವನ್ನು 7 ದಿನಗಳಲ್ಲಿ ಓದಿರಿ. ನಿಮ್ಮ ಸಂಕಟ ಪರಿಹಾರವಾಗುತ್ತದೆ. ಈ ಚರಿತ್ರೆಯನ್ನು ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ. ಬಡವರಿಗೆ ಧನ ಕೊಡುವರು, ಧನ ದೊರೆಯುವುದು, ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶ ದೊರಕುವುದು, ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು. ಅದರಿಂದ ಗ್ರಂಥವಚನ ಮಾಡಿದರೆ ಸಾಯಿ ಸಮರ್ಥರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯ ತೊಲಗಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುತ್ತದೆ. ಸುಸು ಮಾಹಿತಿ ಚಿತ್ತದಿಂದ ನೇಮಿನಿಷ್ಠರಾಗಿ ಈ ಚರಿತ್ರೆಯ ಒಂದು ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ಲಭಿಸುತ್ತದೆ. ಗುರು ಪೂರ್ಣಿಮೆಯ ದಿನ, ಗೋಕುಲಾಷ್ಟಮಿ, ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿಯ ಉತ್ಸವದ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ. ಸಾಯಿಯವರ ಯೋಗ್ಯ ಸ್ತುತಿ ಮಾಡಲು ಶಬ್ದ ಸಾಲದು. ಶರಣಂ ಮೌನ ವ್ರತಿಯೇ ಸರಿ ಎಂದು ಕಾಣುತ್ತದೆ. ನಿತ್ಯ ಶುಭ ಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧಿ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣ ಶುದ್ಧವಾಗುತ್ತದೆ. ಗುರುವು ನಿಮ್ಮ ತಂದೆಗಿಂತ ಮಿಗಿಲಾದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರುವು ತಂದೆಗಿಂತ ಮಿಗಿಲಾದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರುವು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನು ನಮಗೆ ದಯಪಾಲಿಸುವನು. 9 ತಿಂಗಳ ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು. ಆದರೆ ಗುರುವು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು.
ಆ ಅಂತ್ಯ ಸಮಯದಲ್ಲಿ ಶಿಷ್ಯನು ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಷ್ಫಲವಾಗಿ ಸಾಯುಜ್ಞ ದೊರೆಯುತ್ತದೆ. ಪ್ರಸಾದ ಯಾಚನೆ. ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನ ಅವರ ದಿವ್ಯ ಪ್ರಸಾದವನ್ನು ಬೇಡಿರಿ. ಈ ಅಧ್ಯಾಯದ ಪರಿಸಮಾಪ್ತಿ ಮಾಡೋಣ. ಬಾಬಾ ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ. ನಿಮ್ಮ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಲಿ. ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನು ಕಾಣುವಂತಾಗಲಿ. ತತಸ್ತು ಎಂದು ಸಾಯಿ ಪ್ರಣಾಮ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಾಯಿಯವರ 51ನೇ ಅಧ್ಯಾಯ ಸಂಪೂರ್ಣವಾಗಿ. ಈಗ ಅವರಲ್ಲಿ ನಾವು ಈ ಪ್ರಸಾದ ಯಾಚನೆಯನ್ನು ಮಾಡಿದ್ದೇವೆ. ಸಕಲ ದುಃಖ ಕಷ್ಟ ಪರಿವಾರವಾಗಲಿ ಎಂದು ಸದಾ ಬೇಡುತ್ತೇವೆ. सबका मनोकामना पूर्ण हो, सबको कल्याण हो, सबका दुख दूर करे, सबका कष्ट परिवार हो का सबका कल्याण करो. हरे कृष्णा कृष्ण कृष्ण हरे हरे, हरे राम 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 हरे हरे. कृष्णार्पणमस्तु. हरे कृष्णा. हरि बोल. राधे 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 राधे.